हुबली का चितगुप्पी हॉस्पिटल गरीबों की संजीवनी के तौर पर मशहूर हो रहा है। यहाँ के डॉक्टरों ने कई मुश्किल सर्जरी करके मरीजों की जान बचाने का काम किया है। बता दें, इसी क्रम में एक बार फिर से डॉक्टरों ने फाइब्रोइड से परेशान गरीब महिला की सर्जरी की। दरअसल महिला काफ़ी दिनों से अपनी बीमारी को लेकर परेशान थी। कई अस्पतालों में ज़्यादा पैसे मांगने के चलते सर्जरी नहीं हो पा रही थी, लेकिन चितगुप्पी हॉस्पिटल में डॉक्टर श्रीधर दंडेटमन ने महिला को चेक किया और बिना देरी किए महिला का ऑपरेशन शुरू कर दिया, जिसके बाद अब महिला ने डॉक्टर का आभार जताया। ಮಹಿಳೆಗೆ ಫಸ್ಟ್ ಬಂದಾಗ ಅವ್ರು ಬೇರೆ ಎಲ್ಲ ಆಸ್ಪತ್ರೆಗೆಲ್ಲ ಹೋಗಿದ್ರಂತೆ. ಅವರಿಗೆ ಅನಾಥ ಇದ್ದರು ಅವರು, ಪ್ಲಸ್ ಅವ್ರ ಮಕ್ಕಳು ಇಲ್ಲ, ಪ್ಲಸ್ ಗಂಡನೂ ಇಲ್ಲ, ಅವರೇನೋ ಮನೆ ಮಾಡಿ ತಿಕ್ಕು ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಫಸ್ಟ್ ಪೇಷಂಟ್ ನೋಡಿದಾಗ ಸ್ವಲ್ಪ ಎಂಡೋಮೆಟ್ರಿಯಲ್ ಕ್ಯಾನ್ಸರು ಮತ್ತು ಫೈಬ್ರಾಯ್ಡಿನ ಶಕೆ ಇತ್ತು ಅವ್ರಿಗೆ. ಆಮೇಲೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡಿ ಒಂದು ಸಿಂಗಲ್ ಹೋಲ್ 5 mm ಸರ್ಜರಿ ಮುಖಾಂತರ ಅವ್ರಿಗೆ 1.4 kg ಟ್ಯೂಮರ್ನ ತೆಗಿಬೋದು. ಸರ್, ಈ ಸಿಂಗಲ್ ಹೋಲ್ ಆಪರೇಟ್ ಮಾಡೋದು ಭಾಳ ಕಷ್ಟ ಸರ್. ಈಗ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ ಸರ್? ಇಲ್ಲ, ಆ್ಯಕ್ಚುಲಿ ಏನಿದೆ ಅಂತ ಹೇಳಿದ್ರೆ, ಈ ಸಿಂಗಲ್ ಹೋಲ್ ಬೇರೆ ಕಡೆ ಬೇರೆ ದೇಶದಲ್ಲೆಲ್ಲ ಈಗೆಲ್ಲ ಏನು ಮಾಡ್ತಾರೆ, 20 cm ಹೋಲ್ ಮಾಡಿ ಮಾಡ್ತಾ ಇದ್ದಾರೆ. ಇದು ನಾವು ಒಂದು 5 mm ಸಿಂಗಲ್ ಪೋರ್ಟ್ ಹಾಕಿ ಮಾಡೋದು ಮುಖಾಂತರ ಇದನ್ನು ಟ್ರೈ ಮಾಡ್ತಾ ಇದ್ವಿ. ಸೊ ಈಗ ಆಲ್ರೆಡಿ ನಾವು ಒಂದು 5-6 ಪೇಷಂಟ್ ಮಾಡಿದ್ದೀವಿ. ಇದು 7ನೇ ಪೇಷಂಟ್ ಇದು ಮಾಡಿರೋದು ಸಿಂಗಲ್. ಚೆನ್ನಾಗಿ ಬಂದಿದೆ. ಲ್ಯಾಪ್ರೋಸ್ಕೋಪಿ ಮಾಡೋದು ಸರ್, ಲ್ಯಾಪ್ರೋಸ್ಕೋಪಿಯಲ್ಲಿ 3 - 4 ಹೋಲ್ ಯೂಸ್ ಮಾಡ್ತಾರೆ. ಸಿಂಗಲ್ ಪೋರ್ಟ್ ಮಾಡಿ ಅಂದರೆ ಅದು ಆ್ಯಕ್ಚುಲಿ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಇದ್ದರೆ ಅದನ್ನು ಮಾಡ್ಬೋದು ಆಗ್ತಿದ್ರೆ. ಮತ್ತು ಏನಂದ್ರೆ ಅದರಲ್ಲಿ ಭಾಳ ಕನಿಷ್ಠ ಅಂದರೆ 5 ml ಬ್ಲಡ್ ಲಾಸ್ ಆಗಿಲ್ಲ ಅವ್ರಿಗೆ ಅಂತ. ಅದರಲ್ಲಿ ಚೆನ್ನಾಗಿ ಬಂದಿದೆ ಆಪ್ರೇಷನ್. ಪ್ಲಸ್ ಆ ಪೇಷಂಟಿಗೆ ಕೂಡ ಭಾಳ ಅನುಕೂಲ ಆಗಿದೆ. 1.4 kg ಇತ್ತು. ಈಗ ಮಹಿಳೆ ಹೇಗಿದ್ದಾರೆ ಸರ್? ಆಮೇಲೆ ಆರಾಮಿದ್ದಾರೆ. ಡಿಸ್ಚಾರ್ಜ್ ಆ್ಯಕ್ಚುಲಿ ಮಾಡ್ಬೋದಾಗಿತ್ತು. ಅವರೇ 51 ದಿವಸ ಆಯಿತು, ನಾಳೆ ಹೋಗ್ತಾರೆ. ನನಗೆ 5 ವರ್ಷ ಆತ್ರಿ ಹೊಂಟು ಮೈ ಮೇಲೆ. ಹೊಂಟಿದ್ಕೆ ನಾನು ಅಲ್ಲಿ ತೋರಿಸಿದೆ. ಕೆಮ್ಸಿಗೆ ಹೋಗಿ ಅಡ್ಮಿಟ್ ಆಗಿ 8 ದಿವಸ ಇದು ಬಂದಿದ್ದೆ ಸರ್. ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ನನಗೆ ಆಪ್ರೇಷನ್ ಮಾಡಲಿಲ್ಲ ರೀ ಅವರು. ಅಲ್ಲ ಅದು ಇದು ಅಂಕಿ ಹಾಕಿಸ್ಕೊಂಬಕತ್ತೆ ಅಂತಂದರೆ ಪ್ರೈವೇಟ್ನಾಗ ಬಂದು ನಮ್ಮ ಮನೆಯವ್ರಿಗೆ ಆರಾಮ ಇದ್ದಿದ್ದಿಲ್ಲ. ಪ್ರೈವೇಟ್ನಾಗ ಬಂದು ಹಾಕಿಸ್ಕೊಂಡಿದ್ದೆ. ನಾನು ಹಾಕಿಸ್ಕೊಂಡ ಮೇಲೆನ ಅದು ಹಾಕಿಸ್ಕೊಂಡು 2 ವರ್ಷ ಕಮ್ಮಿ ಆಯ್ತು ರೀ. ಮತ್ತು ಅದು ಗಡ್ಡೆ ಆಗೈತೆ ಅಂತಂದ್ರಿ ಅವ್ರು. ಅಂದ್ಕಾಸ್ ಮತ್ತು ಇಲ್ಲಿ ಪ್ರೈವೇಟ್ನಾಗ ತೋರಿಸಿದ್ವಿ. ಇಲ್ಲಮ್ಮ ಅದು ಗಂಟು ಆಗೈತಿ, ಅದು ಆಪ್ರೇಷನ್ ಮಾಡಬೇಕಂತಂದ್ರೆ ಆದ್ರೆ ಅವ್ರು 70,000 ರೂಪಾಯಿ ಕೇಳಿದ್ರೆ ನಾವು ಬಡ್ರು ದುಡ್ಕೊಂಡು ತಿಂದಾರ. ಹಂಗಾಗಿ ಇಲ್ಲಿ ಬಂದು ಬಂದ್ರಿ ಮಾಡ್ತೀವಮ್ಮ ಅಂತಂದ್ರೆ ಎಲ್ಲರೂ ಕೊಟ್ಕೊಂಡು ಅವ್ರು ಮಾಡೋರು ಅನ್ಸ್ಬೇಕು ಅವ್ರಿಗೆ. 4 kg ಮೇಲೆ ಇತ್ತಂತ್ರಿ ಅದನ್ನೆಲ್ಲ ಅಪ್ಡೇಟ್ ಮಾಡಿದಾರ. ಈಗೆಲ್ಲ ಈಗ ಹೆಂಗೈತ್ರಿ? ಆರಾಮೈತ್ರಿ. ಏನು ಹೇಳ್ತೀರಿ ಡಾಕ್ಟ್ರಿಗೆ ಎಷ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಆಪ್ರೇಷನ್ ಭಾಳ ಚಂದ ಮಾಡಿದ್ರಿ ಅವರು. ನನಗೆ ಏನು ತ್ರಾಸ ಆ ಥರ ಬಂದೆ. ಯಾವ್ರಿ ನಿಮ್ಮ ಹೆಸರು? ಮಾದೇವಿ. अभी के लिए बस इतना ही। खबरों के लिए बने रहे पल्स 24 न्यूज़ के साथ। अब तक के लिए नमस्कार।